ಸದ್ಯ ನಾನೀಗಿರೋದು ಕೆ ಆರ್ ಮಾರ್ಕೆಟಲ್ಲಿ ಸುಮಾರು ವರ್ಷಗಳಿಂದ ಫುಟ್ಪಾತ್ ಮೇಲೆ ಏನೋ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾರೆ. ಈಗ ನೋಡಿದ್ರೆ ಈಗ ಏನೋ ಜಗದೀಶ್ ಅವರ ನೇತೃತ್ವದಲ್ಲಿ ಎಲ್ಲ ಫುಟ್ಪಾತ್ ಮೇಲೆ ಇದ್ದಂಥ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯಿಂದ ತೆರವು ಆಗಿರಲ್ಲ. ಆ ನಿಟ್ಟಿನಲ್ಲಿ ನೋಡ್ಬೋದು ಯಾವ ರೀತಿ ಅಂಗಡಿ ಸಾಮಾನುಗಳೆಲ್ಲ ಬಿದ್ದಿದೆ. JCB ಕೂಡ ಎಲ್ಲ ಕಿತ್ತಿಸಿ ಬೀಸಾಕ್ಬಿಟ್ಟಿದ್ದಾರೆ. ಯಾಕಂದರೆ ಯಾರದೇ ಮುಲಾಜಿಲ್ಲದೆ ಕಿತ್ತಿ ಹಾಕ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ರಾಜಕಾರಣ ಒತ್ತಡ ಇದ್ದರೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಅವರು ಏನು ನಿಟ್ಟಲ್ಲಿ ಏನು ಮಾಡ್ಕೋಬೇಕು, ಇದು ಏನು ಕೆಲಸ ಮಾಡಬೇಕು ಅದು ಅಷ್ಟೇ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ JCBಯಿಂದ ಎಲ್ಲ ಅಂಗಡಿಗಳನ್ನು ಕಿತ್ತಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ಬೋದು ಮೇಲ್ಗಡೆ ಈ ಕಡೆ ಫ್ಲೇವರ್ ಇದೆ ಅಂತಲೇ ಹೇಳ್ಬೋದು. ಅದ್ರ ಪಕ್ಕದಲ್ಲೇ ಸಾಕಷ್ಟು ಸಾರ್ವಜನಿಕರು ಸಂಚರಿಸುವಂಥ ರಸ್ತೆ ಇದಾಗಿತ್ತು ಈ ಹಿಂದೆ. ಈಗ ಸಾಕಷ್ಟು ವರ್ಷಗಳಿಂದ ಅದು ಮುಚ್ಚೋಗಿತ್ತು ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಈಗ ಎಲ್ಲ ಅಂಗಡಿನೂ ತೆಗಿತಿದ್ದಾರೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ JCB ಮೂಲಕದ ಹಿಂದೆ ಮುಂದೆ ನೋಡೋದೆ ಒಡೆದು ಹಾಕ್ತಾ ಇದ್ದಾರೆ ಅಂಗಡಿಯನ್ನು ನೋಡ್ಬೋದು. ಸಾಕಷ್ಟು ವರ್ಷಗಳಿಂದ ಇಲ್ಲಿ ನೆಲವಾಸಿ ಇರ್ತಾರೆ. ಈಗ ಯಾವುದೇ ರೀತಿ ನೋಡದೆ ಎಲ್ಲ ಪ್ರತಿಯೊಂದು ಅಂಗಡಿಯನ್ನು ಕಿತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ದೃಶ್ಯದಲ್ಲಿ ನೋಡಿ ಯಾವ ರೀತಿ ಜಾಗ ಎಲ್ಲ ಅವರ್ಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಸಾಕಷ್ಟು ವರ್ಷಗಳಿಂದ ಎಲ್ಲ ಕಬ್ಬಿಣದ ಅಂಗಡಿಯ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಏನೋ ಒಂಥರ ಸಂತು ಅವ್ರದ್ದೇ ಆಗಿರೋ ರೀತಿಯಿಂದ ವಾಸಿಸ್ತಾ ಇರ್ತಾರೆ. ಆದರೆ ಈಗ JB ಎಚ್ಚೆತ್ಕೊಂಡು ಶಿವಾಜಿನಗರದಲ್ಲಿ ಯಾವ ರೀತಿ ಘಟನೆ ಆಗಿತ್ತು ಇಲ್ಲಿ ಆಗಬಾರ್ದು ಅಂದ್ಕೊಂಡು ಈ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳು ಇವತ್ತು ದವಲಾಡಿಸಿ ಯಾರ್ದು ಹಿಂದೆ ಮುಂದೆ ನೋಡದೆ ಮುಲಾಜಿಲ್ಲದೆ ಅಂಗಡಿಗಳನ್ನು ಕಿತ್ತಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಪಾದಚಾರಿಗಳು ನಡೆಯುವಂಥ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಯಾವತ್ತೂ ಏನೋ ತೆರವು ಆಗಿರಲಿಲ್ಲ ಬೆಂಗಳೂರಲ್ಲಿ. ಬಹುತೇಕ ಈಗ ಏನು ಸಚಿವರು ಬಂದರು ಯಾರ್ದು ಮುಲಾಜಿಲ್ಲದೆ ತೆರವು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಚಂದ್ರ ಚೌಡಿಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.